ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮನ್ನು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ಜಾಗ, ಏನು ಎತ್ತ ಅಂತ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ. ಹೋಗ್ತಾ ಇದ್ದೀವಿ ಈ ಕಾರಲ್ಲಿ. ಈಗ ಇದು ಬಂದ್ಬಿಟ್ಟು ದುರ್ಗಾ ಸೈಡಲ್ಲಿ ಬರುತ್ತೆ. ದುರ್ಗಾ ಸೈಡ್ ಅಂದ್ಬಿಟ್ರೆ ದುರ್ಗ ಅಲ್ಲ, ದುರ್ಗಾದಿಂದ ಮಾರಿಕಣಿವೆ ರೋಡಲ್ಲಿ ಒಂದು ಚಿಕ್ಕ ಹಳ್ಳಿ ಬರುತ್ತೆ. ಹಳ್ಳಿಯಿಂದ ಹೋಗ್ತಾ ರೋಡಲ್ಲಿ ಇದೊಂದು ಶೂಟಿಂಗ್ ಪ್ಲೇಸು ಆಗಿದೆ. ಇದು ಸುಮಾರು ಈ ಜಾಗದಲ್ಲೇ ಶೂಟಿಂಗ್ ಎಲ್ಲ ಆಗಿದೆ, ಸಿನಿಮಾಗಳಾಗಿದೆ, ಸಾಂಗ್ ಶೂಟ್ ಮಾಡಿದ್ದಾರೆ, ವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ, ಹಾಗೂ ತುಂಬ ಹಲವಾರು ಥರ ಶೂಟಿಂಗ್ ಮಾಡಿದ್ದಾರೆ. ಈ ನೇಚರ್ ಅಂತೂ ಸಖತ್ತಾಗೈತೆ ಗುರು. ಏನು ಗುರು ಬರೋ ಕತೆ ಹೇಳ್ತಿದ್ಯಾ? ತೋರಿಸ್ಬಿಡು ಏನಿದೆ ಅಂತಲ್ಲಿ. ಬಾ ಗುರು, ತೋರಿಸ್ತೀನಿ. ಸ್ವಲ್ಪ ನೋಡಿ ಗುರು, ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಬೇಡ ಗುರು. ಹಂಗೆ ಹೋಗ್ತಾ ಎಂಟ್ರಿ ಆಗ್ತಿ, ಬೆಟ್ಟ ಎಂಟ್ರಿ ಆಗಿದೆ, ಹಂಗೆ ನೋಡಿ ಗುರು. ಬಂತು ನೋಡು. ಏನು ಗುರು ಇದು? ಕೆರೆ ಇದೆ. ಕೆರೆ ಅಲ್ಲ ಗುರು, ಇದು ಇಲ್ಲೇ ಗುರು ಇರೋದು ಮೇನ್ ಮ್ಯಾಟ್ರು. ನೋಡಿದೆ ಗುರು, ಕೃಷ್ಣ ಗುರು ಮೂವಿ ಕನ್ನಡ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು. ಇದೇ ಗುರು ಸಾಂಗ್ ಶೂಟ್ ಆಗಿದ್ದು. ನೋಡಿ ಗುರು, ಪ್ರೇಮ್ ಟು ಪ್ರೇಮ್ ಇದೆ. ನೋಡಿ ಗುರು ಹೆಂಗಿದೆ. ನಾನಂತೂ ಆ ಪ್ಲೇಸ್ ನೋಡಿ ಸಖತ್ ಖುಷಿ ಆಗ್ಬಿಟ್ಟೆ ಗುರು. ನೀವು ಕೂಡ ಖುಷಿ ಆಗಿರ ಅಂತ ಅಂದ್ಕೊಳ್ತೀನಿ ಗುರು. ಮತ್ತೇನು ಮಾಡೋಣ ಗುರು, ಇನ್ನೊಂದು ರೌಂಡ್ ಹೋಗೋಣ ಗುರು, ತೋರಿಸ್ತೀನಿ. ಮತ್ತು ಬೇರೆ ಬೇರೆ ಕಡೆಯಿಂದ ಬನ್ನಿ ಗುರು. ಯಾಕೆ ಅಂದರೆ ನೇಚರ್ ಅಂದರೆ ಸ್ವರ್ಗ ಗುರು, ಸ್ವರ್ಗ ನಮ್ಮ ದುರ್ಗ. ದುರ್ಗ ಹತ್ರ ಗುರು ಇದ್ರು, ಮಾರ್ಕೆಟ್ ಮಾತ್ರ ಐತೆ. ಪ್ಲೇಸ್ ಮಾತ್ರ ಭಯಂಕರ ಗುರು. ಯಾರೇ ಬಂದರೂ ಕೂಡ ಒಂದು ಕ್ಷಣ ಮೈ ಮರೆತು ಹೋಗ್ಬಿಡ್ತಾರೆ ಗುರು. ಹಾಗಂದರೆ ಹೆಂಗೆ ಗೊತ್ತಾ, ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಆ ಸ್ವರ್ಗ ನೋಡಿ ಕಳೆದೋಗ್ಬಿಡ್ತಾರೆ. ಇನ್ನು ಏನೇನು ಹೇಳ್ಬೇಕು ಗೊತ್ತಾ? ಏನು ಹೇಳೋಣ, ಬೇರೆ ಅರ್ಥ ಅಂದರೆ ಕಳೆದೋಗ್ಬಿಟ್ಟ. ಅದು ನೋಡಿ, ಪ್ಲೀಸ್ ನೋಡಿ, ಒಂದು ವಿಸ್ಮಯ. ಬಿಡು ಗುರು, ಹೋಗ್ಲಿ. ವಿಸ್ಮಯ, ಕಳೆದೋಗ್ಬಿಟ್ಟ. ಕೊಟ್ನ ಗುರು, ಸ್ವರ್ಗ ಗುರು. ಊರಿಂದ ಆಚೆ ಬಂದ್ಬಿಟ್ಟು ಒಂದೇ ಒಂದಿನ ಗುರು ಎಲ್ಲ ಮರ್ತುಬಿಟ್ಟು ಖುಷಿಯಾಗಿ ಒಂದು ರೌಂಡ್ ಹಾಕೊಂಡು ಹೋದರೆ ಹೆಂಗಿರುತ್ತೆ ಗುರು. ಸಖತ್ತಾಗಿರುತ್ತಲ್ವಾ? ಅದೇ ಥರ ಕೂಡ ನಾನು ಮಾಡಿದ್ದು ನಿಮಗೋಸ್ಕರ ಕೂಡ ವಿಡಿಯೋ ಮಾಡ್ತಿರೋದು. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಗುರು. ಕೊನೆವರೆಗೂ ನೋಡ್ಬಿಡು ವಿಡಿಯೋನ, ಟ್ವಿಸ್ಟ್ ಸಖತ್ತಾಗಿದೆ. ಇನ್ನೊಂದು ಗುರು, ನೀನು ವಿಡಿಯೋ ನೋಡಿದ್ಮೇಲೆ ಮತ್ತೆ ನಿಮ್ಮ ಫ್ರೆಂಡ್ಸಿಗೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕಳಿಸಿ ಗುರು. ಅವರು ನೋಡಿ ಖುಷಿಯಾಗಿ ಎಂಜಾಯ್ ಮಾಡಲಿ ಗುರು. ನೋಡು ಗುರು, ಬೆಟ್ಟ, ಆ ಕಡೆ ಬೆಟ್ಟ ಸೆಂಟ್ರ್ ಒಂದು ರೋಡೆಲ್ಲ ಕಾರ್ ಮೇಲೆ ಹೋಗ್ತಾ ಇದ್ವಿ. ಅಲ್ಲ, ಕಾರ್ ಒಳಗೆ ಹೋಗ್ತಾ ಇದ್ವಿ. ಕಾರ್ ಒಳಗೆ ಹೋಗ್ತಾ ಇದ್ವಿ. ನೋಡು ಗುರು, ಇಲ್ಲಿ ಹೆಂಗಿದೆ. ಒಬ್ಬರು ಇಲ್ಲ. ಕೂಗಿದ್ರು ಅರಿಸಿದ್ರು ಯಾರು ಬರಲ್ಲ. ಅಂಥ ಕಡೆ ಬಂದು ನಾವು ನಿಮಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಗುರು. ಹಿಂದೇನು ಗುರು, ಬಾ ಗುರು, ಇನ್ನೊಂದು ರೌಂಡ್ ಹಾಕೊಂಡು ಬರೋಣ. ಆ ಕಡೆ ಏನಿದೆ ವಾತಾವರಣ ನೋಡು ಗುರು, ಸಖತ್ತಾಗಿದೆ. ಮೋಡ ನೋಡು ಗುರು ಹೆಂಗಿದೆ. ಮೋಡದ್ದು ವಾತಾವರಣ ಫುಲ್ಲು ಕ್ಲೌಡಿ ಇದೆ. ಮಳೆ ಮೋಡ ಆಗಿದೆ ಗುರು. ಮಳೆ ಬಂದುಬಿಟ್ರೆ ಮಳೆಯಲ್ಲೇ ಕಾರು ಇಳಿದ್ಬಿಟ್ಟು ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಟಂಕಣಕ ಅಂತ ಒಂದೆರಡು ಕುಣಿತ ಹಾಕ್ಬಿಟ್ಟು ಮತ್ತು ಮಳೆ ನಡಿಬೇಕು ಗುರು. ವರ್ಷದ ಮೊದಲೇ ಮಳೆ. ಸಖತ್ತಾಗಿರುತ್ತೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಿದ್ದೀನಿ ಗುರು. ನಾನಂತೂ ಗುರು ತಿಂಗಳಲ್ಲಿ 1 ಟೈಮು, ವಾರಕ್ಕೆ 2 ಟೈಮು, 3 ಟೈಮು ಆಗಾಗ ಹೊರಗಡೆ ಹೋಗ್ತಾ ಇರ್ತೀನಿ. ವೀಡಿಯೋ ಮಾಡ್ತಾಯಿರ್ತೀನಿ, ಪೋಸ್ಟ್ ಮಾಡ್ತಾಯಿರ್ತೀನಿ, ಎಡಿಟ್ ಮಾಡ್ತಾಯಿರ್ತೀನಿ, ರೀಲ್ಸಲ್ಲಿ ಹಾಕ್ತಾಯಿರ್ತೀನಿ. ಯಾರಿಗೋಸ್ಕರ? ನನಗೋಸ್ಕರ ಅಂದ್ಕೊಂಡ, ನಿಮಗೋಸ್ಕರ ಗುರು. ನೋಡು ಗುರು, ಒಂದು ಚಿಕ್ಕ ಹಳ್ಳಿ ಹೆಂಗಿದೆ. ಹಳ್ಳಿ ಒಳಗಡೆ ವಾತಾವರಣ ನೋಡು ಗುರು, ನಿಶಬ್ದವಾಗಿದೆ. ಅಲ್ಲಿ ಆ ಕಡೆ ದನ ಕರುಗಳು ರೋಡಲ್ಲಿ ಹೋಗ್ತಾ ಇರ್ತವೆ. ಹಾಗೆ ವಾತಾವರಣ ತುಂಬ ಕೂಲಾಗಿರುತ್ತೆ. ನೋಡಿ ಗುರು, ಯಾರು ಅಣ್ಣ ನಮಸ್ಕಾರ ಕಾಣೋ, ಯಾರೋ ಗೊತ್ತಿಲ್ಲ ಅಂತ ಪಾಪ ಯಾರಿರ್ಬೋದು ಅಂದ್ಕೊಂಡು ಪಾಪ ಯೋಚನೆ ಮಾಡ್ತಾಯಿದ್ದಾರೆ. ಇರಲಿ ಬಿಡಿ. ನಮ್ಮ ಹಳ್ಳಿ ಜನ ಅಂದರೆ ತುಂಬ ಮುದ್ರು, ತುಂಬ ಹೃದಯವಂತರು, ಅನ್ನದಾತರು. ಅನ್ನ ಕೊಡೋ ನಮಗೆ ದೇವ್ರ ಸಮಾನ ರೈತರು ಅಂದರೆ. ಜೈ ರೈತ, ಅನ್ನದಾತ. ಒಳ್ಳೆಯದಾಗಲಿ ನಿಮಗೆ. ನೋಡಿ ಗುರು ಹೆಂಗಿದೆ ವಾತಾವರಣ. ತುಂಬ ದೂರ ಒಂದು ಬೆಟ್ಟ ಇದೆ. ಆ ಬೆಟ್ಟ ಹತ್ರ ಗಿಡ ಮರಗಳು ದೂರದಿಂದ ನೋಡ್ಬೇಕು ಗುರು. ತುಂಬ ಸಖತ್ತಾಗಿ ಕಾಣುತ್ತೆ. ಹತ್ತಿರ ಹೋದರೆ ಏನು ಕಾಣಲ್ಲ ಗುರು, ಬರೀ ಬೆಟ್ಟ ಕಾಣುತ್ತೆ. ಅದೇ ಬೆಟ್ಟನ ದೂರ ನೋಡಿ ಸಖತ್ತಾಗಿ ಕಾಣುತ್ತೆ.
ಯಾರೋ ಬೊಕ್ಕ ಕೈ ಅಂತಾರೆ, ನಾನು ಇಳಿಸಲ್ಲ. ಯಾಕೆ ಅವರು ಸಿಟಿ ಆಟೋ ಅಂದ್ಕೊಂಬಿಟ್ಟಿರಿ, ಕಾರ್ ಗುರು ಇದು. ತುಂಬ ತಮಾಷೆ ಮಾಡಿದೆ, ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ನಿಲ್ಲಿಸ್ಲಿಲ್ಲ, ಅದೇ ಬಿಟ್ಟು ಕ್ಷಮಿಸ್ಬಿಟ್ಟು. ಈಗ ಕುರಿಗಳು ಬಂದು ನಮ್ಮ ಹಳ್ಳಿಲಿ ಹಿಂಗೆ ಹೋಗ್ತಾ ಇದ್ರೆ ಕುರಿಗಳು ದನಗಳು ಎಲ್ಲ ಅಡ್ಡ ಬಂದರೆ ನಾನು ನಿಲ್ಲಿಸ್ಕೊಂಡು ಅಣ್ಣ ಹುಷಾರ ಕಾರಣ ಕುರಿಗಳು ಅಂತ ಹೇಳ್ಬಿಡ್ತೀವಿ. ಯಾಕೆ ಅಂದರೆ ಪಾಪ ಅವರು ಕಷ್ಟ ಬಿದ್ದು ಕುರಿಗಳು ದನಗಳು ಸಾಕ್ತಾ ಇರ್ತಾರೆ, ಮಕ್ಕಳ ಥರ ಅವರು. ಅದಕ್ಕಾಗಿ ಹಾಗೆ ಹೇಳ್ತೀವಿ ಅಷ್ಟೇ. ನಾವು ಮಾತ್ರ ಗಾಡೀಲಿ ಹೋಗ್ಬೇಕಾದ್ರೆ ನಿಧಾನವಾಗಿ ಆ ಕಡೆ ಈ ಕಡೆ ದನ ಬರ್ತಾವೆ, ಕುರಿ ಬರ್ತಾವೆ, ಅವರು ಇವ್ರು ಚಿಕ್ಕ ಮಕ್ಕಳು ಬರ್ತಾ ಇರ್ತಾರೆ, ನೋಡ್ಕೊಂಡೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನೇ ಮಾಡೋದು ಗುರು, ಟೈಮ್ ಬೇರೆ 2:30 ಆಯಿತು, ಹೊಟ್ಟೆ ಹಸುವಾಗಿ ಊಟ ಮಾಡೋ ಸಮಯ. ಆ ಕಡೆ ಈ ಕಡೆ ಹೋಟ್ಲು ಎಲ್ಲೇ ಇಲ್ಲ. ನಮ್ಮದು ಹೋಟ್ಲು ಇದೆಯಲ್ಲ, ಫೇಮಸ್ ಹೋಟ್ಲು ಉಪಾಧ್ಯಾಯ ಹೋಟ್ಲು, ಅಲ್ಲೇ ಹೋಗಿ ಬ್ಯಾಟಿಂಗ್ ಶುರು ಮಾಡೋಣ ಗುರು. ಬೇಗ ಓಡಿಸ್ಗುರು, ಹೊಟ್ಟೆ ಹಸುವಾಗಿದೆ, ಓಡಿಸ್ಗುರು ಬೇಗ, ಸ್ಪೀಡಾಗಿ ಹೋಗ್ಗುರು. ಅದು ಸ್ಪೀಡಾಗಿ ಹೋಗ್ಗುರು. ಹಬ್ಬ ಸದ್ಯ ಉಪಾಧ್ಯಾಯ ಹೋಟ್ಲು ಬಂತು, ಊಟ ಮಾಡೋ ಸಮಯ. ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಒಂದು ರೌಂಡ್ ಕಾರಲ್ಲಿ ನಿದ್ದೆ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಕೊನೆಗೂ ಉಪಾಧ್ಯಾಯ ಹೋಟ್ಲಿಗೆ ಎಂಟ್ರಿ ಆಗ್ತಿದ್ದೀನಿ ಗುರು. ಬಂದು ಕಾರ್ ಇಳಿದೆ ಗುರು, ಒಳಗಡೆ ಹೋಗೋಣ ಪಾಪ. ಅಜಯ್ ಕುಮಾರ್, ಹೊಟ್ಟೆ ಹಸುವಾಗಿದೆ, ಏನೇನಿದೆ ಅಂತ ಕೇಳೋ ಸೀನಿಲ್ಲ. ಮುದ್ದೆ ಊಟ ಮಾಡೋದು, ಚಪಾತಿ ಊಟ ಮಾಡಿ ಜೈ ಗಣೇಶ ಅನ್ನೋದು ಅಷ್ಟೇ. ಬಾ ಹೋಗೋಣ.